ಚೇಳೂರು ತಾಲೂಕಿನ ಚೇಳೂರು ಮೂಲದ ಅಪ್ರಾಪ್ತ ಬಾಲಕಿ ಪಟ್ಟಣದಲ್ಲಿ ವ್ಯಾಸಂಗ ಮಾಡುವಾಗ ರಾಜೇಶ್ ಎಂಬ ಯುವಕನನ್ನು ಪ್ರೀತಿಸಿ ಮದುವೆಯಾಗಿ ಚಿಂತಾಮಣಿಯಲ್ಲಿ ವಾಸಿಸುತ್ತಿದ್ದರು. ಮದುವೆಯಾಗಿದ್ದ ಅಪ್ರಾಪ್ತ ಬಾಲಕಿ ನವೆಂಬರ್ 12ರಂದು ಆಂಧ್ರಪ್ರದೇಶದ ಎನ್.ಟಿ. ರಾಮರಾವ್ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಡಿಸೆಂಬರ್ 17ರಂದು ಮಗುವಿಗೆ ಜನ್ಮ ನೀಡಿದ್ದ ತಾಯಿ ತನ್ನ ಮಗುವನ್ನು ನನ್ನ ಅಜ್ಜಿಯ ಒತ್ತಾಯದ ಮೇರೆಗೆ ಚೇಳೂರು ಟೌನ್ನಲ್ಲಿರುವ A1 ಬಿರಿಯಾನಿ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಅಜ್ಜಿಯ ಜೊತೆಯಲ್ಲಿ ವಾಸವಾಗಿದ್ದಳಂತೆ. ಡಿಸೆಂಬರ್ 21ರಂದು ಅಪ್ರಾಪ್ತ ಬಾಲಕಿ ಕೆಲಸ ಮಾಡುವಾಗ ಆಕೆಯ ತಂಗಿ ಫೋನ್ ಮಾಡಿದ್ದು ಮಗು ತೀರಿ ಹೋಗಿದೆ ಎಂದು ವಿಷಯ ತಿಳಿಸಿದ್ದಳಂತೆ. ಆಗ ನಾನು ಮಗುವನ್ನು ಪಕ್ಕದಲ್ಲಿಯೇ ಇದ್ದ ಸಿರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಮಗುವಿನ ಸ್ಥಿತಿ ಕಂಡು ಬೇರೆಡೆಗೆ ಕಳುಹಿಸಿದ್ದಾರೆ. ನಮಸ್ತೆ, ನಮ್ಮ ಹೆಸರು ಸುರೇಂದ್ರ ರೆಡ್ಡಿ ಅಂತ. ನಾವಿಲ್ಲಿ ಸಿರಿ ಹಾಸ್ಪಿಟಲ್ ಫಾರ್ಮಸಿಸ್ಟ್ ಅಂತ ಕೆಲಸ ಮಾಡ್ತೀವಿ. ನಮ್ಮ ಎದುರುಗಡೆ ಬಿರಿಯಾನಿ ಹೋಟ್ಲವರು ಭಾನುವಾರ ಸುಮಾರು ಒಂದು 12 ಗಂಟೆ 1 ಗಂಟೆ ಮಧ್ಯಕ್ಕೆ ಒಂದು ಮಗುವನ್ನು ಕರ್ಕೊಂಡ್ಬಂದಿದ್ರು. ಅದು ಆಲ್ಮೋಸ್ಟ್ ಮಗು ಡೆತ್ ಆಗಿತ್ತು. ನಾವಿಲ್ಲಿ ಏನು ಮಾಡಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ವಿ. ಅವ್ರು ಇಲ್ಲಿ ಮಗುನ ಕರ್ಕೊಂಡ್ಬರೋಷ್ಟೇ ಮಗು ಯಾವ ಥರ ಇತ್ತು ಮಗು ಆಲ್ಮೋಸ್ಟ್ ಫುಲ್ ಎಲ್ಲ ಸ್ಕೆಲಿಟನ್ ಥರ ಆಗ್ಬಿಟ್ಟಿತ್ತು. ಬಿಕಾಸ್ ಅದು ಪ್ರೀಮೆಚ್ಯೂರ್ ಬೇಬಿ ಅಂತ. ಏನು ಬಾಡಿ ವೆಯ್ಟ್ ಆಗಲಿ ವೈಟಲ್ಸ್ ಆಗಲಿ ಏನು ಇರಲಿಲ್ಲ. ಬಾಡಿ ಫುಲ್ ವೀಕ್ನೆಸ್ ಆಗಿತ್ತು. ಬಾಡಿ ಫುಲ್ ಎಲ್ಲ ಬ್ಲ್ಯಾಕಿಶ್ ಆಗಿಬಿಟ್ಟಿತ್ತು. ಕರ್ಕೊಂಡ್ಬರೋಷ್ಟಿಗೆ ಬಾಯೆಲ್ಲ ಓಪನ್ ಆಗಿತ್ತು. ನಾವಿಲ್ಲಿ ಆಗಲ್ಲ ಅಂತ ಕಳಿಸ್ತೀವಿ. ಮಗುನ ಸಾಯಿಸಿದ ರೀತಿ ಇತ್ತ, ಇಲ್ಲಾಂದ್ರೆ ಮಗು ನಾರ್ಮಲ್ ಡೆತ್ ಆಗಿತ್ತು? ಅದು ನಾವು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಬಟ್ ಮಗು ಆದರೆ ಬಾಯಿ ಓಪನ್ ಆಗಿತ್ತು. ನಾವು ಅದಕ್ಕೆ ಇಲ್ಲಿ ಆಗಲ್ಲ, ನೀವು ಒಂಚೂರು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಬೇರೆ ಕಡೆ ಪೀಡಿಯಾಟ್ರಿಷಿಯನ್ ಹೋಗಿ ಅಂತ ಹೇಳ್ಬಿಟ್ಟು. ನಂತರ ಮಗುವನ್ನು ಚೇಳೂರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದು, ಅಲ್ಲಿ ಸಹ ಆಗದಿದ್ದಾಗ ಚಿಂತಾಮಣಿಗೆ ಕರೆದುಕೊಂಡು ಹೋದಾಗ ವೈದ್ಯರು ಮಾರ್ಗ ಮಧ್ಯೆ ಸಾವನ್ನಪ್ಪಿದೆ ಎಂದು ತಿಳಿಸಿದ್ದಾರಂತೆ. ಅಂದು ಸಂಜೆ ಚೇಳೂರು ಹೋಟೆಲ್ ಹಿಂಭಾಗ ಮಗುವನ್ನು ದಂಪತಿ ಮಗುವಿನ ಅಂತ್ಯ ಸಂಸ್ಕಾರ ನಡೆಸಿದ್ದಾರೆ. ಮಗು ಸಾವಿನ ಬಗ್ಗೆ ಅನುಮಾನಗೊಂಡ ಅಪ್ರಾಪ್ತ ಬಾಲಕಿ ಡಿಸೆಂಬರ್ 23ರಂದು ಪೊಲೀಸ್ ಠಾಣೆಯಲ್ಲಿ ತನ್ನ ಅಜ್ಜಿ ಮಹುಬೀರ್ ಅವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹರೀಶ್, ಕಾನೂನು ರೀತಿ ತಹಶೀಲ್ದಾರ್ ಶ್ವೇತಾ ಮತ್ತು ವೈದ್ಯಾಧಿಕಾರಿ ಸುಜಿತ್ ಭಾಸ್ಕರ್ ಸೋಕೋ ಟೀಂ ಸಮ್ಮುಖದಲ್ಲಿ ಹೂತಿಟ್ಟ ಮಗುವನ್ನು ಹೊರತೆಗೆದು ಸ್ಥಳದಲ್ಲಿಯೇ ಮಗುವಿನ ಶವ ಪರೀಕ್ಷೆ ನಡೆಸಿದ್ದಾರೆ. ಚೇಳೂರು ಲಿಮಿಟ್ ಅಲ್ಲಿ ಆಗಿರುವಂತ ಒಂದು ಘಟನೆ ಇದು. ಆಸಿಫ್ ಅನ್ನೋರ ಕಂಪ್ಲೇಂಟ್ 23 ಡಿಸೆಂಬರ್ ಅಂತೂ ಪೊಲೀಸ್ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅವರು 40 ದಿನದ ಮಗು ಡೆತ್ ಆಗಿರುತ್ತೆ 21ನೇ ತಾರೀಕು. ಅದು ಮಣ್ಣು ಮಾಡಿರ್ತಾರೆ. ಬಟ್ ಡೆತ್ ಅಲ್ಲಿ ಅವ್ರಿಗೆ ಅನುಮಾನಾಸ್ಪದ ಇದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಮೇರೆಗೆ ಅಸಿಸ್ಟೆಂಟ್ ಕಮಿಷನರ್ ಸರ್ಗೆ ಒಂದು ಲೆಟರ್ ಮಾಡಿ ಈ ತರ ಇದನ್ನ ಎಕ್ಸಿಮೇಷನ್ ಮಾಡಬೇಕು ಅಂತ ಒಂದು ರಿಕ್ವೆಸಿಷನ್ ಕೊಡ್ತಾರೆ. ಆ ರಿಕ್ವೆಸಿಷನ್ ಮೇಲೆ ಎಸಿ ಸರ್ ನನಗೆ ಡೆಪ್ಯೂಟ್ ಮಾಡಿ ಆ ಎಕ್ಸಿಮೇಷನ್ ಕಾರ್ಯ ನಡೆಸಿ ಅಂಡ್ ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಆದೇಶ ಮಾಡ್ತಾರೆ ನಿನ್ನೆ. ಅದು 23 ಡಿಸೆಂಬರ್. ಅದರಂತೆ ಇವತ್ತು ಅರೌಂಡ್ 12 ಗಂಟೆ PM ನಲ್ಲಿ ಸ್ಪಾಟ್ಗೆ ಹೋಗಿ ಮೋಹನ್ ಅನ್ನೋರು ಅವರೇ ದಫನ್ ಮಾಡಿರ್ತಾರೆ ಆ ಮಗುನ 21ನೇ ತಾರೀಕು. ಅವರೇ ಸ್ಪಾಟ್ ಐಡೆಂಟಿಫೈ ಮಾಡ್ತಾರೆ. ಅಂಡ್ ಅವರು ಮತ್ತೆ ಊರಿನ ಗ್ರಾಮಸ್ಥರು ಮತ್ತೆ PSI ಹರೀಶ್ ಅಂತ ಹಾಗೆ ಸೋಕೋ ಟೀಮ್ ಇರ್ತಾರೆ ಮತ್ತೆ ಮೆಡಿಕಲ್ ಆಫೀಸರ್ ಅವರ ಪ್ರೆಸೆನ್ಸ್ ಅಲ್ಲಿ ನಾವು ಇನ್ಕ್ವೆಸ್ಟ್ ಕಾರ್ಯ ಮಾಡ್ತೇವೆ. ಮಗು ಶವ ಹೊರತೆಗೆದು ಅಂಡ್ ಕೆಲವೊಂದು ಬಾಡಿ ಸ್ಯಾಂಪಲ್ಸ್ ನ ಅಂಡ್ ಫೀಮರ್ ಬೋನ್ ಮತ್ತೆ ಬಾಡಿ ಸ್ಯಾಂಪಲ್ಸ್ ನ ಫರ್ದರ್ ಎಕ್ಸಾಮಿನೇಷನ್ಗೆ ಫೊರೆನ್ಸಿಕ್ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅಂಡ್ ಫರ್ದರ್ ಇನ್ವೆಸ್ಟಿಗೇಷನ್ ಏನಿದೆ ಈ ಕೇಸ್ ಬಗ್ಗೆ ಪೊಲೀಸ್ ಕಂಟಿನ್ಯೂ ಮಾಡ್ತಾರೆ. ಇನ್ನು ಮಗುವಿನ ಸಾವಿನ ಬಗ್ಗೆ ಸತ್ಯಾಸತ್ಯತೆ ಶವ ಪರೀಕ್ಷೆಯ ವರದಿ ನಂತರ ಹೊರಬರಬೇಕಾಗಿದೆ. JK ಆನಂದ್, MMTV ನ್ಯೂಸ್, ಚೇಳೂರು.